ಚರ್ಚೆ ಪ್ರಾರಂಭ ಮುಕ್ತವಾಗಿ ಮಾಡಿ. ನಾನು ಕೆಲವು ವಿಷಯ ಹೇಳಿದ್ದೇನೆ. ಅವತ್ತಿನ ಈ 12 ವರ್ಷದ ರಾಜಕಾರಣದಲ್ಲಿ ಹಲವಾರು ನನ್ನ ಜೊತೆಯಲ್ಲಿ ಸಹಪಾಠಿಗಳ ಕೆಲಸ ಮಾಡಿದ್ದೀರಿ. ಅದೆಲ್ಲ ಇವತ್ತೇನು ಹೇಳ್ತಾ ಇದ್ದೇನೆ, ನನಗೆ ಅನುಭವ ಕೊಟ್ಟಿದ್ದೀರಿ. ನಾನು ನಿಮ್ಮ ಮೇಲೆ ಆಪಾದನೆ ಮಾಡಲ್ಲ, ನಿಮ್ಮ ಮೇಲೆ ಯಾವುದೇ ಆರೋಪಗಳನ್ನೂ ಮಾಡೋದಿಲ್ಲ. ನನಗೆ ಅನುಭವ ತುಂಬಿದ್ದೀರಿ, ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಬದುಕನ್ನು ಹೇಳ್ಕೊಟ್ಟಿದ್ದೀರಿ ನೀವು ಈ ಕಳೆದ 10 ವರ್ಷದ ನನ್ನ ರಾಜಕಾರಣ ಜೀವನದಲ್ಲಿ. ಅದಕ್ಕೋಸ್ಕರಲೇ ಇವತ್ತು ಈ ಸರ್ಕಾರ ನಾನು ಉಳಿಸ್ಕೋಬೇಕು ಅನ್ನೋದಾಗಿದ್ದರೆ, ಈ ಸರ್ಕಾರ ರಚನೆ ಆದ ದಿವಸದಿಂದ ಏನೇನು ಮಾಡಿದ್ರಿ, ಅಯ್ಯೋ ನಮಗೇನೂ ಗೊತ್ತಿಲ್ಲ, ಅವರೇ ಆಗಿ ಭಿನ್ನಮತ ವ್ಯಕ್ತಪಡಿಸಿ ಅಸಮಾಧಾನ ಪಟ್ಟು ಹೊರಗಡೆ ಬಂದರೆ ಆಗ ನಾವು ಸರ್ಕಾರ ಮಾಡ್ಲಿಕ್ಕೆ ರಚನೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ ಇದು ಹೇಳ್ತಾರೆ. ಎಷ್ಟು ಫೋಟೋಗಳು ಬೇಕು, ವಿಡಿಯೋಗಳು ಬೇಕು ನಡೆದಿರ್ತಕ್ಕಂಥ ಈ ಘಟನೆಗಳಿಗೆ? ಯಾರ್ಯಾರು ಇಲ್ಲಿದ್ದಂಥ ಶಾಸಕರುಗಳನ್ನ ವಿಶೇಷ ವಿಮಾನಗಳನ್ನು ಇವತ್ತೇನು ನೀವು ಓಡಿಸಿದಿರಿ? ಅದೇನೋ ಒಂಥರ ನಮ್ಮ ಆಟೋಗಳು ಅಷ್ಟು ಓಡ್ತವೋ ಇಲ್ವೋ ಗೊತ್ತಿಲ್ಲ. ಅಷ್ಟು ವಿಮಾನಗಳು ಬಾಂಬೆ ಬೆಂಗಳೂರು ಪೂನಾ ಬೆಂಗಳೂರು ನಡೀತು. ಅಧ್ಯಕ್ಷ, ಇವತ್ತು ಈ ಪರಿಸ್ಥಿತಿ ಏನಿದೆ, ತಾತ್ಕಾಲಿಕವಾಗಿ ಸಂತೋಷ ಪಡ್ತೀರಿ ಪಡಿ, ಮುಂದೆ ಕಾದಿದೆ ನಿಮಗೂ ಕಾದಿದೆ. ಏನ್ ತಪ್ಪು ಮಾಡಿದ್ದೇನೆ ನಾನು ಉತ್ತರ ಕೊಡಬೇಕಾದ್ರೆ ಹೇಳ್ತೀನಿ ಅಧ್ಯಕ್ಷರು, ಚರ್ಚೆ ಮಾಡಲಿ. ಯಾವ್ಯಾವ ಶಾಸಕರು ಇವತ್ತು ಕುಮಾರಸ್ವಾಮಿಯಿಂದ ಬೇಜಾರ ಹೋಗಿದ್ದೇವೆ ಅಂತ ಹೇಳಿದ್ದಾರೆ, ಇಲ್ಲ ನನ್ನ ನಾಯಕತ್ವದಲ್ಲಿ ಅವ್ರಿಗೆ ಮೋಸ ಮಾಡಿದ್ದೇನೆ, ಅವ್ರನ್ನ ನಾನು ಇವತ್ತು ಅವಮಾನಗೊಳಿಸಿದ್ದೇನೆ ಅಂತಕ್ಕಂತ ಹೇಳಿದರೆ, ಯಾವ್ಯಾವ ಕ್ಷೇತ್ರಕ್ಕೆ ನಾನು ಏನು ಅನುದಾನ ಕೊಟ್ಟಿದ್ದೇನೆ ಇವತ್ತು ಪಾಪ ಹೇಳ್ತಾರೆ, ನಾನು ಯಾವುದೋ 2-3 ಜಿಲ್ಲೆಗೆ ಮಾತ್ರ ದುಡ್ಡು ಕೊಟ್ಟೆ ಅಂತೇಳಿ. ಯಡಿಯೂರಪ್ಪನವರೇ, ನಿಮ್ಮ ಕ್ಷೇತ್ರದ ಶಿಕಾರಿಪುರಕ್ಕೆ, ಶಿರಾಳಕೊಪ್ಪದ ಭಾಗಕ್ಕೆ ನೀರಾವರಿ ಯೋಜನೆಗಳಿಗೆ ಹೋಗಿದ್ರಿ ನೀವು, ಶಿವಕುಮಾರ್ ಅವರ ಹತ್ರಕ್ಕೆ ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಡಿ ಅಂತ ಹೇಳಿ. ಇವತ್ತು ಬಜೆಟ್ನಲ್ಲಿ ದುಡ್ಡು ಕೊಟ್ಟಿಲ್ವೇ? ಎಲ್ಲಿ ಕಡೆಗಣಿಸಿದ್ದೇವೆ? ಕೊಡ್ತೀನಿ ನಿಮಗೆ ಮಾಹಿತಿಗಳು. ಯಾವ್ಯಾವ ಜಿಲ್ಲೆಗೆ ಈ ಸರ್ಕಾರದಲ್ಲಿ ಕಳೆದ 14 ತಿಂಗಳಲ್ಲಿ 2 ಬಜೆಟ್ನ ಮಂಡನೆಯನ್ನು ಮಾಡಿದ್ದೇನೆ, ಯಾವ್ಯಾವ ಜಿಲ್ಲೆಗೆ ಎಷ್ಟು ಹಣ ಕೊಟ್ಟಿದ್ದೇನೆ ನಿಮ್ಮ ಮುಂದೆ ಇಡ್ತೇನೆ ಅಧ್ಯಕ್ಷರೇ. ಫೈನಲ್ ನಾನು ಕನ್ಫರ್ಮ್ ಮಾಡಬೇಕಾದ್ರೆ ದಯವಿಟ್ಟು ಮುಕ್ತವಾಗಿ ಚರ್ಚೆ ಮಾಡಿ. ಯಾರು ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಅದರ ಬದಲು ಮಾಡಲಿಕ್ಕೆ ಏನು ಆಗೋದಿಲ್ಲ, ಇಲ್ಲಿ ಗೊತ್ತಿದೆ ನನಗೆ. ಅದರಿಂದ ಅಧ್ಯಕ್ಷರೇ, ಇವತ್ತು ಆ ಥರ ಬೇಡ. ಇತಿಹಾಸದಲ್ಲಿ ಇಂಥ ಒಂದು ಘಟನೆ ಮುಂದೆ ನಡೀಬಾರದು ಅಂತಕ್ಕಂಥ ಹಿನ್ನೆಲೆ ಒಳಗೆ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ಜಾಗದಲ್ಲಿ ಜವಾಬ್ದಾರಿಯುತವಾಗಿ ನೀವೇನು ಕೆಲಸ ಮಾಡಬೇಕಾಗಿದೆ. ಅಧಿಕಾರ ಮುಖ್ಯ, ಯಾರಿಗೂ ಇಲ್ಲ, ಶಾಶ್ವತ ಅಲ್ಲ. ನಮ್ಮ ನಡವಳಿಕೆಗಳು ಇವತ್ತು ಈ ರಾಜ್ಯದ ಒಂದು ಮೌಲ್ಯಗಳನ್ನು ಇವತ್ತು ಯಾವ ರೀತಿ ಇವತ್ತು ದೇಶದಲ್ಲಿ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೊಟ್ಟಿದ್ದೀರಿ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಯಾವ ರೀತಿ ಕಗ್ಗಳೆ ಆಗ್ತಕ್ಕಂಥ ಪರಿಸ್ಥಿತಿಗಳು ದೂಡ್ತಾ ಇದ್ದೀರಿ. ಇದರ ಎಫೆಕ್ಟ್ ಏನಿದೆ ಮುಂದಿನ ದಿನಗಳಲ್ಲಿ ಸಮಾಜದ ಮೇಲೆ ಆಗ್ತಕ್ಕಂಥ ಎಫೆಕ್ಟ್, ಇವತ್ತು ಇಲ್ಲಿಂದ ನೀವು ಚಿತಾವಣೆ ಕೊಟ್ಟು ಕರ್ಕೊಂಡಿರ್ಬೋದು, ಗೊತ್ತಿದೆ ಎಲ್ಲ. ಇಲ್ಲೆಲ್ಲ ಅಧ್ಯಕ್ಷ ನಮ್ಮ ಮಾದೇವ್ ಕೂತಿರ್ಬೇಕು, ಎಷ್ಟು ಫೋನ್ ಕಾಲ್ ಮಾಡಿದ್ರು? 40 ಕೋಟಿ 50 ಕೋಟಿ, ಯಾರು ದುಡ್ಡು ಅದು? ಏನೇನು ನಡೆಸಿದ್ದಾರೆ? ಯಾರ್ಯಾರು ಎಷ್ಟು ಜನಕ್ಕೆ ಫೋನ್? ಬಿ.ಸಿ. ಪಾಟೀಲ್ ಅವರು ವಿಡಿಯೋನ ಕೊಟ್ಟು ಬಿಟ್ಬಿಟ್ರು. ಒಂದು ವಿಡಿಯೋ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಹೊರಾಡ್ತಿದೆ. ಈಗ ಅಲ್ಲೇ ತಪ್ಪಿಕೊಂಡಿದ್ದೀರಿ ಪಾಪ. ಇಲ್ಲೆಲ್ಲೋ ನಮ್ಮ ಪಕ್ಷದಲ್ಲಿ ಸ್ವಲ್ಪ ದಿವಸ ನಮ್ಮ ಪಕ್ಷದಲ್ಲೂ ಅಧ್ಯಕ್ಷರೇ ಸ್ವಲ್ಪ ದಿವಸ ಮುಖ್ಯಮಂತ್ರಿ ಶಾಸಕರಾಗಿದ್ರು, ಅಧ್ಯಕ್ಷರು ಮಾಡಿಬಿಟ್ಟಿದ್ದೆ ನಾವು. ಮುಖ್ಯಮಂತ್ರಿಗಳೇ, ನನಗೂ 5 ಕೋಟಿ ಕೊಟ್ಟಿದ್ರು. ನಿಮಗೂ ಬಂದಿತ್ತು, ಅದಕ್ಕೆ ಬೇರೆ ಎಲ್ಲ ಹೇಳಲಿಲ್ಲ. ಅದಕ್ಕೆ ನಾನು ಹೇಳಕ್ಕೆ ಹೇಳ್ತಿದ್ದೀನಿ ಸರ್. ಮನೆಗೆ ಬಂದಿದ್ದು ವಾಪಸ್ ದಾಖಲೆ ಮೇಲೆ ಹೋಗ್ಲಿ, ನಮ್ಮ ಮುಂದೆ ಕಾನೂನಿಗೆ ನೆರೆ ಹೋಗ್ಬಿಟ್ಟೆ. ಲೆಟ್ ದಿಸ್ ಗೋ ಆನ್ ರೆಕಾರ್ಡ್.